ಒಂದಷ್ಟು ಪಂದ್ಯ ವಿಳಂಬ ಆಗಿತ್ತು. ನಮ್ಮ JK ಅವರು ಅನಲೈಸ್ ಮಾಡ್ತಾರೆ ಈಗ. JK ಸರ್, ಈ ಸಿಚುವೇಶನ್ ಅನಲೈಸ್ ಮಾಡ್ಬೋದಾಗಿಲ್ಲ? ಆ್ಯಕ್ಚುಲಿ ಇನ್ನು ನೀವು ನೋಡಿದ್ರೆ ನನ್ನ ಪ್ರಕಾರ ಇದು ಬಾಲ್ ಡೆಡ್ ಆಗಿದೆ. ಓಕೆ, ಇಟ್ ಈಸ್ ಡೆಡ್. ಓಕೆ, ಸೊ ಇವಾಗ ಹಿ ಜಸ್ಟ್ ವೆಂಟ್. ಇದು ಬಾಲ್ ಡೆಡ್ ಆಗಿದೆ. ನನ್ನ ಪ್ರಕಾರ ಇದು ಔಟ್ ಇಲ್ಲ, ಇದು ಇಟ್ಸ್ ನಾಟ್ ಔಟ್. ಅಂಪೈರ್ನ ಕೇಳಿ ಇಲ್ಲಿ ಔಟ್ ಮಾಡ್ತಿದ್ದಾರೆ, ಮುಂದೆ ಹೋಗಿದ್ದಾರೆ. ಆ್ಯಕ್ಚುಲಿ ಔಟ್ ಇಲ್ಲ, ಇದು ದಿಸ್ ಇಸ್ ನಾಟ್ ಔಟ್. ದೇರ್ ಆರ್ ಟೂ ಥಿಂಗ್ಸ್ ಇದನ್ನು ಅನಲೈಸ್ ಮಾಡೋದಕ್ಕೆ. ಒಂದಂದರೆ ಬಾಲಲ್ಲಿ ಅವ್ರ ಹತ್ರ ಹೋಗಿದೆ. ಹಿ ಈಸ್ ನಾಟ್ ಅಟೆಂಪ್ಟಿಂಗ್ ಟು ರನ್. ಆ್ಯಕ್ಚುಲಿ ಇಫ್ ಯು ಹವ್ ಸೀನ್ ದ ಬ್ಯಾಟ್ಸ್ಮ್ಯಾನು, ಹಿ ಈಸ್ ನಾಟ್ ಅಟೆಂಪ್ಟಿಂಗ್ ಟು ಟೇಕ್ ಅ ರನ್. ಓಕೆ, ಬಾಲ್ ಅವನ ಹತ್ರ ಹೋಗಿ ಅವನು ಒರೆಸ್ತಾನೆ, ಇಟ್ಸ್ ಡೆಡ್ ಆಗಿದೆ ಅಂದ್ಬಿಟ್ಟು ಹಿ ಲೆಫ್ಟ್. ಸೆಕೆಂಡ್ ಥಿಂಗ್ ಇಸ್, ಆಸ್ ಅ ಜೆಂಟಲ್ಮನ್ಸ್ ಗೇಮ್, ನೋ, you should not play like that. Actually, second point is very important. Yeah, as a gentleman, we don't do that. Gentlemen won't cheat. Yeah, this cricket is a gentleman's game. ಅದಂಗೆ ಮಾಡಬಾರ್ದು ನನ್ನ ಪ್ರಕಾರ. ಸೊ ನೋಡೋಣ, ಅಂಪೈರಿಗೆ ಅಲ್ಲಿ ನಿರ್ಧಾರ ತಗೊಂಡು ಔಟ್ ಅಂತ ಕೊಟ್ಟಿದ್ರು. ಹಾಗಾಗಿ ಇದು ಅಡ್ಮಿನ್ವರೆಗೂ, ಮ್ಯಾನೇಜ್ಮೆಂಟ್ವರೆಗೂ ಹೋಗಿದೆ ಚರ್ಚೆ. ಇದು ನಾವು ರಿಪ್ಲೈ ನೋಡ್ತಾ ಇದ್ದೀವಿ. ಅಂಪೈರ್ ಔಟ್ ಅಂತ ಕೊಟ್ಟಿದ್ದು, ಆ ಸ್ಥಾನಕ್ಕೆ ಬಂದು ಔಟ್ ಅಂತ ಕೊಟ್ಟರು. ಯಾಕೆಂದರೆ ಅಂಪೈರು ಕೂಡ ಸ್ಟಿಲ್ ಆಗಿ ನಿಂತಿದ್ರು. ಹಾಗಾಗಿ